ಈ ಉದ್ಯೋಗ ಮೇಳದಲ್ಲಿ ಈಗಾಗಲೇ ಉದ್ಯೋಗ ಆಕಾಂಕ್ಷಿಗಳಿಗೆ ನಾವು ರಿಜಿಸ್ಟ್ರೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸುಮಾರು 15 ದಿವಸದಿಂದ. ಇದು 24,000 ಉದ್ಯೋಗ ಆಕಾಂಕ್ಷಿಗಳು ಈಗಾಗಲೇ ಎನ್ರೋಲ್ಮೆಂಟ್ ಆಗಿದೆ. ಇದು ನಮ್ಮ ಮೈಸೂರು ಡಿವಿಷನಿನ ಎಲ್ಲಾ ಜಿಲ್ಲೆಗಳಿಂದ ಎನ್ರೋಲ್ಮೆಂಟ್ ಆಗಿದೆ. ಇದರಲ್ಲಿ ಮೆಜಾರಿಟಿ ಮೈಸೂರು ಜಿಲ್ಲೆಯಿಂದಾನೇ ಆಗಿದೆ. ಇನ್ನೂ ಅವಕಾಶ ಇದೆ, ಯಾಕಂದ್ರೆ 17 ತಾರೀಕು ಇರೋದ್ರಿಂದ ನಮಗಿರುವ ಅನುಭವದಲ್ಲಿ ಲಾಸ್ಟ್ 2-3 ದಿವಸದಲ್ಲಿ ಜಾಸ್ತಿ ಎನ್ರೋಲ್ಮೆಂಟ್ ಆಗುತ್ತೆ. ಹಾಗಾಗಿ ಮತ್ತು ವಾಕಿನ್ ಎನ್ರೋಲ್ಮೆಂಟ್ಗೂ ಕೂಡ ಅವಕಾಶ ಇದೆ. ಇನ್ನು 24,000 ಈಗಾಗಲೇ ಎನ್ರೋಲ್ಮೆಂಟ್ ಆಗಿದ್ದಾರೆ. ಇನ್ನೂ ಹೆಚ್ಚು ಆಗ್ತಕ್ಕಂಥ ಕೂಡ ನಮಗೆ ಒಂದು ಅಂದಾಜಿದೆ. ಈ ಉದ್ಯೋಗ ಮೇಳದಲ್ಲಿ ಈಗಾಗಲೇ ಎನ್ರೋಲ್ಮೆಂಟ್ ಆಗಿರೋರಲ್ಲಿ ಅವ್ರ ಪ್ರೊಫೈಲ್ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಸುಮಾರು 13,000 15,000 ಕ್ರಾಸ್ ಆಗಿದೆ. 15,000 ಕ್ರಾಸ್ ಆಗಿದೆ. 15,000 ತಮ್ಮ ಪ್ರೊಫೈಲ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. ಯಾಕಂದ್ರೆ ಇದು ಆನ್ಲೈನ್ ಇರೋದ್ರಿಂದ ನಾವು ಒಂದು ಕ್ವಶನರ್ ಇದೆ, ಆ ಕ್ವಶನರ್ ಅನ್ನು ಎಂಟೈರ್ಲಿ ಕಂಪ್ಲೀಟ್ ಮಾಡಿರೋರು 15,000 ಜನ ಇದ್ದಾರೆ. ಹಾಗಾಗಿ ಅವ್ರದ್ದೆಲ್ಲ ಪ್ರೊಫೈಲಿಂಗು ಕೂಡ ಆಗಿದೆ. ಅಂದ್ರೆ ಅವ್ರದ್ದು ಯಾವ್ಯಾವ ಕ್ವಾಲಿಫಿಕೇಶನ್ ಏನಿದೆ ಮತ್ತು ಅದ್ರ ಪ್ರಕಾರ ಇಲ್ಲಿವರೆಗೆ ನಮಗೆ 220 ಜನ 21 ಜನ ಇವತ್ತು ಕಂಪನೀಸ್ ಕೂಡ ಎನ್ರೋಲ್ಮೆಂಟ್ ಆಗಿದೆ. ಸುಮಾರು 45,000 ವೇಕೆನ್ಸೀಸ್ ಕೂಡ ಪೋಸ್ಟ್ ಮಾಡಿದ್ದಾರೆ. 221 ಕಂಪನೀಸ್ ಅನ್ನು ನಮ್ಮ ಪೋರ್ಟಲ್ ಅಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅವ್ರ ವೇಕೆನ್ಸೀಸ್ ಕೂಡ ಪೋಸ್ಟ್ ಮಾಡಿದ್ದಾರೆ. ಆ ವೇಕೆನ್ಸೀಸ್ ಸುಮಾರು 45,000 ಪೋಸ್ಟ್ ಅಂದ್ರೆ ವೇಕೆನ್ಸೀಸ್ ಕೂಡ ಪೋಸ್ಟ್ ಮಾಡಿದ್ದಾರೆ. ಬೆಳಗ್ಗೆ 17ನೇ ತಾರೀಕು ಅಂದ್ರೆ ಮಾಧ್ಯಮದ ಮಿತ್ರರ ಮುಖಾಂತರ ಈ ಭಾಗದ ಮೈಸೂರು ಡಿವಿಷನ್ನ ಉದ್ಯೋಗಾಕಾಂಕ್ಷಿಗಳಿಗೆ ನನ್ನ ಮನವಿ ಏನಿದೆ ಅಂದ್ರೆ, ಬೆಳಗ್ಗೆ 17ನೇ ತಾರೀಕು ಮಹಾರಾಜ ಮೈದಾನದಲ್ಲಿ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೆ ಇದು ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ. ಇದರಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥವ್ರಿಗೆ ಅಲ್ಲಿನ ಬಸ್ಸಿನ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ಮತ್ತು ನಗರದಲ್ಲಿ ಕೂಡ ಬೇರೆ ಬೇರೆ ಸ್ಥಳಗಳಿಂದ ಜನ ಬಂದಿರೋ ಅವ್ರಿಗೆ ಈ ವೆನ್ಯೂಗೆ ಕರ್ಕೊಂಡು ಬರ್ಲಿಕ್ಕೂ ಕೂಡ ಬಸ್ಗಳ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ಹಾಗಾಗಿ ಈ ಉದ್ಯೋಗ ಮೇಳ ಮಾಡ್ತಕ್ಕಂಥ ಉದ್ದೇಶ, ಈ ಉದ್ಯೋಗ ಮೇಳಗಳನ್ನ ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲಿ ಉದ್ಯೋಗ ಬಯಸಿರ್ತಕ್ಕಂಥ ಎಷ್ಟು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಅಂತಕ್ಕಂಥದ್ದು ನಮಗೆ ಮಾಹಿತಿ ಬರ್ತದೆ. ಜೊತೆಗೆ ಅವ್ರು ನಮ್ಮ ಜೊತೆ ಎನ್ರೋಲ್ಮೆಂಟ್ ಆಗಿರೋದ್ರಿಂದ ಅವ್ರಿಗೆ ನಾವು ಉದ್ಯೋಗ ಅವಕಾಶ ಕೊಡೋದ್ರ ಜೊತೆಗೆ ಅವ್ರಿಗೊಂದು ಎಕ್ಸ್ಪೋಜರ್ ಸಿಗ್ತದೆ. ಅಂದ್ರೆ ಫಸ್ಟ್ ಟೈಮ್ ಯಾರು ಉದ್ಯೋಗ ಆಕಾಂಕ್ಷಿಗಳಾಗಿರ್ತಾರೆ, ಅವ್ರು ಇಂಟರ್ವ್ಯೂ ಫೇಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಯಾವ ರೀತಿಯಾಗಿ ಫ್ಯೂಚರ್ ಅಲ್ಲಿ ಅವರು ಅಪ್ರೋಚ್ ಮಾಡಬೇಕು, ಮತ್ತು ಅದ್ರ ಜೊತೆಗೆ ಈಗೇನು ಎಂಪ್ಲಾಯರ್ಸ್ ಇರ್ತಾರೆ, ಕಂಪ್ನೀಸ್ ಇರ್ತಾರೆ, ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ, ಯಾಕಂದ್ರೆ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗೆ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತಕ್ಕಂಥದ್ದು ಕೂಡ ಇವರಿಗೆ ಒಂದು ಮಾಹಿತಿ ಸಿಗ್ತದೆ. ಜೊತೆಗೆ ನಮ್ಮ ಸರ್ಕಾರ ಯುವ ನಿಧಿ ಕಾರ್ಯಕ್ರಮ ಏನಿದೆಯಲ್ಲ, ಒನ್ ಆಫ್ ದ ಗ್ಯಾರಂಟೀಸ್, ಅದರಲ್ಲಿ ಉದ್ದೇಶನೇ ಈ ರಾಜ್ಯದ ಯುವಕರಿಗೆ, ಈ ರಾಜ್ಯದ ಯುವಕರ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂಥ ಸದುದ್ದೇಶ ಇರೋದ್ರಿಂದ ನಮ್ಮ ಸರ್ಕಾರ ಇವತ್ತು ಯುವಕರ ಭವಿಷ್ಯದ ಹಿತದೃಷ್ಟಿಯಿಂದ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಉದ್ಯೋಗ ಮೇಳಗಳನ್ನು ಮಾಡ್ತಾ ಇದ್ದೀವಿ. ಯುವ ನಿಧಿಯಲ್ಲಿ ಈಗಾಗಲೇ ನಮ್ಮ ಪೋರ್ಟಲ್ ಅಲ್ಲಿ ಸುಮಾರು 3 ಲಕ್ಷ
ಡಿಪ್ಲೊಮಾ ಹೋಲ್ಡರ್ಸ್, ಡಿಗ್ರಿ ಹೋಲ್ಡರ್ಸ್ ಎನ್ರೋಲ್ಮೆಂಟ್ ಆಗಿದ್ದಾರೆ, ಯಾರಿಗೂ ನಾವು ಯುವನಿಗೆ ಹಣ ಕೊಡ್ತಾ ಇದ್ದೀವಿ. ಮೈಸೂರು ಡಿವಿಷನ್ ಅಲ್ಲಿ ಸುಮಾರು 48 43,500 ಜನ ಅಂದ್ರೆ ಯಾರು ಡಿಗ್ರಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ ನಮ್ಮ ಯುವ ನಿಧಿಯಲ್ಲಿ ಎನ್ರೋಲ್ಡ್ ಇದ್ದಾರೆ. ಯುವ ನಿಧಿಯಲ್ಲಿ ಅವ್ರಿಗೂ ಕೂಡ ಮೆಸೇಜ್ ಕಳಿಸ್ತಾ ಇದ್ದೀವಿ ನಾವು, ಏನಂದ್ರೆ ನೀವು ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ. ಮೈಸೂರು ಜಿಲ್ಲೆಯಲ್ಲಿ ಒಂದು ನಾವು ನೋಡಿದ್ರೆ ಸುಮಾರು 8,000 ಗ್ರಾಜುಯೇಟ್ಸ್, ಡಿಪ್ಲೊಮಾ ಹೋಲ್ಡರ್ಸ್ ಎನ್ರೋಲ್ಡ್ ಆಗಿದ್ದಾರೆ ನಮ್ಮ ಯುವ ನಿಧಿಯಲ್ಲಿ. ಅದರಲ್ಲಿ ಸುಮಾರು 3,500 ಮಕ್ಕಳು ಈ ಉದ್ಯೋಗ ಮೇಳದಲ್ಲಿ ಅವರು ರಿಜಿಸ್ಟ್ರೇಷನ್ ಆಗಿದೆ. ಹಾಗಾಗಿ ನಮಗೆ ಅವ್ರ ಎಂಟೈರ್ ನಮ್ಮ ರಾಜ್ಯದಲ್ಲಿ ಇದು ಉದ್ದೇಶ ಏನಂದ್ರೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವ್ರಿಗೆ ಯಾವ ರೀತಿಯಾಗಿ ನಾವು ಹಂತ ಹಂತವಾಗಿ ಈ ಉದ್ಯೋಗ ಮೇಳದಲ್ಲೇ ಕೆಲಸ ಕೊಡ್ಬೇಕು ಅಂತಿಲ್ಲ. ಉದ್ಯೋಗ ಮೇಳದಲ್ಲಿ ನಮಗೆ ಇರ್ತಕ್ಕಂಥ ಡಾಟಾ ಕ್ಯಾಪ್ಚರ್ ಮಾಡಿ ಅವ್ರಿಗೆ ಮುಂದೆ ಬರ್ತಕ್ಕಂಥ ದಿನಗಳಿಗೆ ಇದರಲ್ಲಿ ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಏನ್ ಅಡಿಷನಲ್ ಸ್ಕಿಲ್ ಕೊಡಬಹುದು, ಅವ್ರಿಗೆ ಯಾವ ರೀತಿ ಸಾಫ್ಟ್ ಸ್ಕಿಲ್ ಅಥವಾ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥ ಅಡಿಷನಲ್ ಎಂಪ್ಲಾಯಬಲ್ ಸ್ಕಿಲ್ ಅನ್ನ ಕೊಡೋದನ್ನು ಕೂಡ ನಮ್ಮ ಸರ್ಕಾರದ ಉದ್ದೇಶ ಆಗಿದೆ. ಹಾಗಾಗಿ ಈ ಸದುದ್ದೇಶದಿಂದ ಈ ರಾಜ್ಯದ ಯುವಕರ ಭವಿಷ್ಯದ ಹಿತದೃಷ್ಟಿಯಿಂದ ನಮ್ಮ ಸರ್ಕಾರ ಈ ಒಂದು ಯುವ ನಿಧಿ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಉದ್ಯೋಗ ಮೇಳ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.